So now 4000 watch hour 365 days ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಮಾನಿಟೈಸೇಷನ್ ಆಗಲ್ವಾ? ಮಾಡಬಹುದು. ಅದು ಟಿಪ್ಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ ತರ ಮಾಡಬಹುದು ಅಂತ. ಅಂಡ್ ಕೆಲವೊಂದು ಸ್ಕ್ಯಾಮ್ಸ್ ಗಳನ್ನ ನಡೆಯುತ್ತೆ. ಅದು ಇನ್ನೇನು ಮಾನಿಟೈಸ್ ಆಗಿದೆ, ಆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಬರುತ್ತೆ ಅಂತ ಅನ್ಕೊಂಡ್ರೆ ನಿಜ ದುಡ್ಡು ಬರಲ್ಲ. ಈ ವಿಡಿಯೋ ಸ್ಪೆಷಲಿ ಫಾರ್ ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದಾರಲ್ಲ ಅಂತವ್ರು, ನಿಮ್ಮ ವಿಡಿಯೋಸ್ ಅಲ್ಲಿ ದುಡ್ಡು ಬರುತ್ತಾ, 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ದುಡ್ಡು ಬರುತ್ತಾ? ಎಸ್, ದುಡ್ಡು ಬರುತ್ತೆ. ಓನ್ಲಿ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೆ ಡೈಲಿ ವ್ಲಾಗ್ಸ್ಗೂ ಇದನ್ನು ಡಿಫ್ರೆನ್ಸ್ ಇದೆ. ಬಟ್ ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ನನಗೂ ಕೆಲವೊಂದು ವಿಚಾರಗಳು ಗೊತ್ತಿರಲಿಲ್ಲ ಆ್ಯಂಡ್ ಅದನ್ನ ಇವಾಗ ತಿಳ್ಕೊಂಡಿದ್ದೀನಿ. ಸೊ ನಾನು ತಿಳ್ಕೊಂಡಿದ್ರೆ ನಿಮಗೂ ಎಲ್ಲ ಇದನ್ನು ತಿಳಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಈ ವಿಡಿಯೋ ಸ್ಪೆಷಲಿ ಫಾರ್ ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದಾರಲ್ಲ ಅಂಥವ್ರಿಗೆ. ಬಿಕಾಸ್ ಕೆಲವೊಂದ್ರಲ್ಲಿ ಈಗ ನಾನು ಓಪನ್ ಮಾಡಿ 1 year ಆಗಿದೆ. ಕೆಲವೊಂದು ವಿಚಾರಗಳು ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಕೆಲವೊಂದು ವಿಚಾರದಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಹೇಳ್ತೀನಿ. ಆ್ಯಂಡ್ ಎಷ್ಟೊಂದು ಜನ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಈಗ ಆ್ಯಡ್ಸ್ ಬರುತ್ತೆ, ನಿಮ್ಮ ವೀಡಿಯೋಸಲ್ಲಿ ದುಡ್ಡು ಬರುತ್ತಾ, 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ದುಡ್ಡು ಬರುತ್ತಾ, ಇಲ್ವೋ ಅಂತಲೇ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡ್ತಾರೆ ನೋಡಿ. ಆ್ಯಂಡ್ ಲೆಟ್ಸ್ ಗೆಟ್ ಇಟ್ ಟು ವಿಡಿಯೋ. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಫಸ್ಟ್ ಕ್ವಶನ್ ಕೇಳಿದ್ದು ನನಗೇನು ಅಂದರೆ 1K ಸಬ್ಸ್ಕ್ರೈಬರ್ಸ್ ಆದರೆ ಮಾನಿಟೈಸೇಷನ್ ಆಗುತ್ತಾ ಅಂತ. ಬಟ್ ಆನ್ಸರ್ ಇಸ್ ಎಸ್, ಆಗುತ್ತೆ. ಬಟ್ ಓನ್ಲಿ ಇಫ್ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಿರ್ತೀರಿ ಅಷ್ಟೇ ಆಗೋದು. ನೀವು 1K ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದು ಆ್ಯಂಡ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದ್ದರೆ ನೀವು 1K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣವೇ ನಿಮ್ಮದು ಮಾನಿಟೈಸೇಷನ್ ಆಗುತ್ತೆ. ಆ್ಯಂಡ್ ಇಲ್ಲ ಅಂದರೆ 10M ಶಾರ್ಟ್ಸ್ ವ್ಯೂಸ್ ಇರಬೇಕು 3 monthsಲ್ಲಿ. ಆ್ಯಂಡ್ 4000 ವಾಚ್ ಅವರು 365 ಡೇಸಲ್ಲಿ ಇರಬೇಕು. ಸೊ 1000 ಸಬ್ಸ್ಕ್ರೈಬರ್ಸ್ ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ ಟು ಗೆಟ್ ಮಾನಿಟೈಸ್. ಬಟ್ ಎಲ್ಲರೂ ಫಸ್ಟ್ ಬೇಗನೆ ಆಗೋದು 1000 ಸಬ್ಸ್ಕ್ರೈಬರ್ಸ್. ಎಲ್ಲರೂ ಅದನ್ನು ಕೇಳ್ತಾರೆ, ಆಗಿದ ತಕ್ಷಣ ಆಗುತ್ತಾ ಅಂತ. ಆಗಿದ ತಕ್ಷಣ ಆಗಲ್ಲ. ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ನೀವು 1K ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದಾಗ ಅಥವಾ 1K ಸಬ್ಸ್ಕ್ರೈಬರ್ಸ್ ಆದಾಗ ವಾಚ್ ಅವರ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ ನಿಮ್ಮದು ಮಾನಿಟೈಸೇಷನ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದರೆ, ಈಗ ನೀವು ನಮ್ಮ ವೀಡಿಯೋಸ್ ನೋಡಬೇಕಾದ್ರೆ ಎಲ್ಲ ಆ್ಯಡ್ಸ್ ಬರುತ್ತೆ, ಮಧ್ಯದಲ್ಲೂ ಬರುತ್ತೆ, ಸ್ಟಾರ್ಟಿಂಗಲ್ಲೂ ಬರುತ್ತೆ ಅಥವಾ ಎಂಡಿಂಗಲ್ಲೂ ಆ್ಯಡ್ಸ್ ಬರುತ್ತೆ, ಅಡ್ವರ್ಟೈಸ್ಮೆಂಟು. ಸೊ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೂ ಅಥವಾ ಸಬ್ಸ್ಕ್ರೈಬರ್ಸ್ 1000 ಆಗಿಲ್ಲ ಅಂದ್ರೂ ನಮ್ಮ ವೀಡಿಯೋಸಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಯಾವಾಗ ಬರುತ್ತೆ ಅಂತ ಅಂದರೆ ನಮ್ಮದು 100 ವ್ಯೂಸ್ ಆಗಿದೆ. ಈಗ ನಮ್ದು ಒಂದು ವಿಡಿಯೋ 100 ವ್ಯೂಸ್ ಆಗಿದ್ರೆ ಮಾತ್ರ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಇವಾಗ ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ನಿಮ್ಮ ವೀಡಿಯೋಸಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸೊ ನಿಮ್ಗೆ ಅದರಿಂದ ದುಡ್ಡು ಬರುತ್ತಾ ಅಂತ. ಎಸ್, ದುಡ್ಡು ಬರುತ್ತೆ. ಓನ್ಲಿ ಇಫ್ ಯುವರ್ ಅಕೌಂಟ್ ಈಸ್ ಮಾನಿಟೈಸ್ಡ್, ಇಲ್ಲ ಅಂದರೆ ಬರಲ್ಲ. ಈಗ ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ನಮ್ಮ ವೀಡಿಯೋಸ್ ಎಲ್ಲದಲ್ಲೂ ಆ್ಯಡ್ಸ್ ಬಂದಿರುತ್ತೆ, ಅದೆಲ್ಲ ಇರುತ್ತೆ. ಬಟ್ ಮಾನಿಟೈಸೇಷನ್ ಆದಮೇಲೆ ಆ ಪ್ರೀವಿಯಸ್ ವೀಡಿಯೋಸ್ಗೆ ಬಂದಿರೋ ಆ್ಯಡ್ಸ್ ರೆವೆನ್ಯೂ ಇರುತ್ತಲ್ಲ, ಅದು ನಮಗೆ ಬಂದಿರಲ್ಲ, ಯಾಕಂದರೆ ಮಾನಿಟೈಸೇಷನ್ ಆಗಿರಲ್ಲ. ಓನ್ಲಿ ಇಫ್ ಯು ಗೆಟ್ ಮಾನಿಟೈಸ್ಡ್ ಅದಾದಮೇಲೆ ನಮ್ಮ ವೀಡಿಯೋಸ್ಗೆಲ್ಲ ಆ್ಯಡ್ಸ್ ಬರೋದು. ಅಂದರೆ ಬರುತ್ತೆ, ಮುಂಚೆನೂ ಬರುತ್ತೆ, ಆಮೇಲೆ ಬರುತ್ತೆ. ಮಾನಿಟೈಸೇಷನ್ ಆದಮೇಲೆ ಬರೋ ಆ್ಯಡ್ಸಿಗೆ ಅವಾಗ ಬರುತ್ತಲ್ಲ, ಆ ಆ್ಯಡ್ಸಿಗೆ ಮಾತ್ರ ದುಡ್ಡು ಬರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋಸ್ಗೆಲ್ಲ ಆ್ಯಡ್ಸ್ ಬಂದಾಗ ನಮಗೆ ದುಡ್ಡು ಬರಲ್ಲ. ಅದು ಏನು ಎಲ್ಲ ಕಲೆಕ್ಟ್ ಆಗಿಬಿಟ್ಟು ಮಾನಿಟೈಸೇಷನ್ ಆದಮೇಲೆ ಆ ದುಡ್ಡು ಬರುತ್ತೆ ಅನ್ನೋದು ಆ ಥರ ಏನಿಲ್ಲ. ಮಾನಿಟೈಸೇಷನ್ ಆದಮೇಲೆ ನಾವೇನು ನೆಕ್ಸ್ಟ್ ವೀಡಿಯೋಸ್ ಹಾಕೊಂಡು ಹೋಗ್ತೀವಿ ಆ ವೀಡಿಯೋಸ್ದು ದುಡ್ಡು ಮಾತ್ರ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ನಂದು ಮಾನಿಟೈಸೇಷನ್ ಆಗಿದೆ ಇಲ್ವ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಇನ್ನೊಂದೇನು ಅಂತ ಅಂದರೆ, ಮಾನಿಟೈಸೇಷನ್ ಆದಾಗ ಮಾಡ್ಕೊಂಡಾಗ ನಿಮ್ಮದು ಅಕೌಂಟು ಎಲ್ಲ ನಿಮಗೆ ಅದೇನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ಫಾಲೋ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮಾನಿಟೈಸೇಷನ್ ನಿಮ್ಮ ವೀಡಿಯೋದಲ್ಲಿ ಪ್ರತಿ ವೀಡಿಯೋದಲ್ಲೂ ಆನ್ ಮಾಡಬೇಕು. ಆನ್ ಮಾಡಿಲ್ಲ ನೀವು, ಅದು ಇನ್ನೇನು ಮಾನಿಟೈಸ್ ಆಗಿದೆ, ಆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಬರುತ್ತೆ ಅಂತ ಅಂದ್ಕೊಂಡ್ರೆ ನಿಜ ದುಡ್ಡು ಬರಲ್ಲ. ಎಷ್ಟೊಂದು ಜನ ಇದನ್ನ ತಪ್ಪು ಮಾಡ್ತಾರೆ, ಮಿಸ್ಟೇಕ್ ಮಾಡ್ತಾರೆ. ನೀವು ಪ್ರತಿಯೊಂದು ವೀಡಿಯೋಸಲ್ಲೂ ನೀವು ಮಾನಿಟೈಸೇಷನ್ ಆನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂದರೆ 4000 ವಾಚ್ ಅವರ್ ಬಗ್ಗೆ. ಸೊ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗಿರೋದು ನಾವು 365 ಡೇಸಲ್ಲಿ. ಸೊ ನಾವು 4000 ವಾಚ್ ಅವರ್ 365 ಡೇಸಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮಾನಿಟೈಸೇಷನ್ ಆಗಲ್ವಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಆ ಥರ ಎಲ್ಲ ಏನೂ ಇಲ್ಲ ಗೈಸ್. 365 ಡೇಸ್ ಆದಮೇಲೂ ನಿಮ್ಮದು ಏನಿರುತ್ತೆ ಮಾನಿಟೈಸ್
ವಾಚ್ ಅವರ್ ಇರುತ್ತಲ್ಲ ಅದು ಕಂಟಿನ್ಯೂ ಆಗುತ್ತೆ. ಜಸ್ಟ್ ಈಗ ನೀವು ಜಾನ್ವರಿ, ಸೊ ಇವಾಗ ನೀವು 1ನೇ ತಾರೀಕು ಯೂಟ್ಯೂಬ್ ಚಾನಲ್ ಲಾಸ್ಟ್ ಇಯರ್ ಓಪನ್ ಮಾಡಿದ್ರಿ, 365 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಮಂತಿಗೆ ಏನಾಗುತ್ತೆ ಅಂತ ಅಂದರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ ನಿಮ್ಮದು ಲಾಸ್ಟ್ ಇಯರ್ 2024 ಜಾನಲ್ಲಿ ಇತ್ತಲ್ಲ ವಾಚ್ ಅವರ್ ಎಷ್ಟು ಕಂಪ್ಲೀಟ್ ಆಗುತ್ತೆ ಅದು ಮಾತ್ರ ಮೈನಸ್ ಆಗಿರುತ್ತೆ. ಅದು ಬಿಟ್ಟಿದ್ದು ಮಿಕ್ಕಿದ್ದು ಎಷ್ಟಿರುತ್ತೆ ವಾಚ್ ಅವರ್ ನಿಮ್ಮದು ಈಗ ಕಂಪ್ಲೀಟ್ ಆಗಿಲ್ಲ. ಈಗ ನಿಮಗೆ 3000 ವಾಚ್ ಅವರ್ ಕಂಪ್ಲೀಟ್ ಆಗಿರುತ್ತೆ 1 ಇಯರಲ್ಲಿ, ಬಟ್ 4000 ಆಗಿರಲ್ಲ. 4000 ಕಂಪ್ಲೀಟ್ ಇನ್ನೇನು ಆಗಬೇಕಾಗಿರುತ್ತೆ, ಅಷ್ಟರಲ್ಲಿ ನಿಮ್ಮದು 365 ಡೇಸ್ ಆಗಿರುತ್ತೆ. ಸೊ ವಾಚ್ ಅವರ್ ಅಷ್ಟು ಕಳ್ಕೊಳ್ಳಲ್ಲ, ಬಟ್ ನಿಮ್ಮದು ಅದು ಪ್ರೀವಿಯಸ್ ಇಯರಲ್ಲಿ ಮಂತಲ್ಲಿ ಇದ್ದೀರಾ, ಜಾನ್ವರಿ ಮಂತಲ್ಲಿ ಆ ಮಂತಲ್ಲಿ ಏನು ವಾಚ್ ಅವರ್ ಇತ್ತು ಅದು ಮಾತ್ರ ಲೆಸ್ ಆಗ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಇರುತ್ತೆ. ಸೊ ನಿಮ್ಗೆ ಅದು ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಆ ಥರ ಏನಿಲ್ಲ. ಬಟ್ 365 ಡೇಸಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಷ್ಟೇ, ಅದು ಆ್ಯಡ್ ಆನ್ ಆಗುತ್ತೆ. ಲಾಸ್ಟ್ ಪ್ರೀವಿಯಸ್ ಮಂತಿಂದ 365 ಡೇಸ್ ಮುಂಚೆ ಏನಿರುತ್ತೆ ಅದು ಲೆಸ್ ಆಗೋಗುತ್ತೆ. ನೆಕ್ಸ್ಟ್ ಮಿಕ್ಕಿ ನೀವು ಏನು ವೀಡಿಯೋಸ್ ಆಗ್ತದೆ ಅಲ್ಲಿಗೆ ಆ್ಯಡ್ ಆನ್ ಆಗ್ತಿರುತ್ತೆ. ಸೊ ಇದು ಮಾನಿಟೈಸೇಷನ್ ಬಗ್ಗೆ 365 ಡೇಸಲ್ಲಿ ಎಲ್ಲರೂ ಆರಾಮಾಗಿ ಮಾಡ್ಬೋದು. ಅದ್ರ ಟಿಪ್ಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಥರ ಮಾಡ್ಬೋದು ಅಂತ. ಆ್ಯಂಡ್ ಕೆಲವೊಂದು ಸ್ಕ್ಯಾಮ್ಸ್ಗಳನ್ನ ನಡೆಯುತ್ತೆ, ವಾಚ್ ಅವರ್ 3-4 ಡೇಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಎಲ್ಲ. ಸೊ ಅದನ್ನೆಲ್ಲ ನಾನು ಎಂಡಿಂಗಲ್ಲಿ ಹೇಳ್ತೀನಿ, ಆ ಥರ ಎಲ್ಲ ಮಾಡಬೇಡಿ. ಆ್ಯಂಡ್ ಇನ್ನು ಈಗ ಹೊಸದಾಗಿ ಯೂಟ್ಯೂಬರ್ಸ್ ಬಂದಿದ್ದೀರಾ, ಸೊ ಅವ್ರು ಬಂದಿರೋರಿಗೆಲ್ಲರಿಗೂ ಏನು ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು, ಆಯಿತಾ. ಯೂಟ್ಯೂಬ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ ನಾನು ಇನ್ನೊಂದು ಯಾವುದಾದ್ರು ನಮ್ಮ ಮುಂದೆ ಯಾವುದಾದ್ರು ಜಿಮೇಲ್ ಅಕೌಂಟ್ ಓಪನ್ ಮಾಡಿ ತೋರಿಸ್ತೀನಿ. ಅದರಲ್ಲಿ ಸ್ಟುಡಿಯೋ ಡೌನ್ಲೋಡ್ ಮಾಡಿ ಈಗ ತೋರಿಸ್ತೀನಿ. ಏನು ಅಂತಂದರೆ ಈ ಕಡೆ ನೀವು ಟ್ಯಾಬಲ್ಲಿ ಒಂದು ಕಡೆ ವ್ಯೂಸ್ ಕೌಂಟ್ಸ್ ಇರುತ್ತೆ, ಒಂದು ಕಡೆ ವಾಚ್ ಅವರ್ ಕೌಂಟ್ಸ್ ಇರುತ್ತೆ. ನೀವು ಇಲ್ಲಿ ವಾಚ್ ಅವರ್ ಕೌಂಟ್ಗೆ ಹೋಗ್ಬಿಟ್ಟು ಅಲ್ಲಿ 365 ಡೇಸ್ ಕೊಟ್ಟಾಗ ಎಷ್ಟು ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ. ಬಟ್ ಈ ವಾಚ್ ಅವರ್ ಏನಿರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದಾಗ ರೈಟ್ ಸೈಡೆಲ್ಲ ಇರುತ್ತಲ್ಲ ಅಲ್ಲಿ ವಾಚ್ ಟೈಮ್ ಅಂತ, ಆ ಒಂದು ವಾಚ್ ಟೈಮ್ ಅಲ್ಲಿ ಹೋಗಿ 365 ಡೇಸಲ್ಲಿ ಅಂತ ನೋಡಿದಾಗ ನಾವು ವಾಚ್ ಟೈಮ್ ನೋಡ್ತೀವಲ್ಲ ಅದು ಮಾನಿಟೈಸೇಷನ್ಗೆ ಆ್ಯಡ್ ಆಗಲ್ಲ. ನಿಮ್ಮದು ಮಾನಿಟೈಸೇಷನ್ ವಾಚ್ ಅವರು ಎಲ್ಲಿ ತೋರಿಸ್ತಾ ಇರುತ್ತೆ ಅಂತ ಅಂದರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದಾಗ ರೈಟ್ ಸೈಡ್ ಕೆಳಗಡೆ ಡಾಲರ್ ಸಿಂಬಲ್ ಇರುತ್ತೆ. ಸೊ ಡಾಲರ್ ಸಿಂಬಲಲ್ಲಿ ಹೋದಾಗ ಅಲ್ಲಿ ನಿಮ್ಮದು ವಾಚ್ ಅವರ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ತೋರಿಸುತ್ತಲ್ಲ ಅಷ್ಟು ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನು ಎಲ್ಲರೂ ಮಾಡ್ತಾರೆ ಅಂತಂದರೆ, ಇದು ನಾನು ಮಾಡ್ಕೊಂಡಿದ್ದು, ನಾನೇನು ಅಂದ್ಕೊಂಡೆ ಅಂತಂದರೆ ವಾಚ್ ಅವರು ಶಾರ್ಟ್ಸಿಂದೂ ಕೌಂಟ್ ಆಗುತ್ತೆ, ಶಾರ್ಟ್ಸಲ್ಲಿ ಬರೋ ವಾಚ್ ಅವರ್ನು ಕೂಡ ಕೌಂಟ್ ಆಗುತ್ತೆ. ಸೊ ನಾನು ಈಗ ಬೇಗ ನಾನು ಶಾರ್ಟ್ಸ್ ಜಾಸ್ತಿ ಹಾಕ್ಬಿಟ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಬೇಕಾದ್ರೆ ಲಾಂಗ್ ವೀಡಿಯೋಸ್ ಹಾಕೊಂಡು ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಐ ವಾಸ್ ಅಪ್ಲೋಡಿಂಗ್ ಮೋರ್ ಶಾರ್ಟ್ಸ್ ದೆನ್ ವೀಡಿಯೋಸ್. ಅವಾಗೇನಾಯಿತು ಅಂದರೆ ಇನ್ನೇನು ನಾನು ಐ ವಾಸ್ ಲೈಕ್ 3700 ಸಮಥಿಂಗ್ ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು. ಇಲ್ಲಿ ಎಲ್ಲಿ ಮೇಲ್ಗಡೆ ವಾಚ್ ಟೈಮ್ ಅಂತ ತೋರಿಸುತ್ತಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ. ಸೊ ಅಲ್ಲಾಗಿತ್ತಲ್ಲ ಇನ್ನೇನಂದು ಆಗುತ್ತೆ ಮಾನಿಟೈಸೇಷನ್ ಅಂತ ಅಂದ್ಕೊಂಡೆ. ಆವಾಗ ನನಗೆ ಬಂದಿದ್ದು ಇದೇ ಥರ, ಈಗ ನಾನು ಏನು ವಿಡಿಯೋ ಮಾಡಿದ್ದೀನಿ ಅದೇ ಥರ ಒಂದು ವಿಡಿಯೋ ಸಜೆಷನ್ ಬೂಮ್ ಅಂತ ನನ್ನ ಅಕೌಂಟಲ್ಲಿ ಸಜೆಷನ್ ಬಂತು. ಒಬ್ಬರು ಹಾಕಿದ್ದದನ್ನು ಭಾಗ್ಯ ಅಂತ ಒಬ್ಬರು, ಅವರು ಹೀಗೆ ಕನ್ನಡದವರೇ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅದು ಕೌಂಟ್ ಆಗಲ್ಲ ಅಂತ. ಸೊ ಅವಾಗ ಅರ್ಥ ಆಯಿತು ನಮ್ಮ ವಾಚ್ ಅವರು ಕೌಂಟ್ ಆಗೋದು ಓನ್ಲಿ ಲಾಂಗ್ ವೀಡಿಯೋಸ್ದು ಮಾತ್ರ, ಶಾರ್ಟ್ಸ್ ವೀಡಿಯೋಸ್ದು ವಾಚ್ ಅವರ್ ಕೌಂಟ್ ಆಗಲ್ಲ ಮಾನಿಟೈಸೇಷನ್ಗೆ. ಬರೀ ಶಾರ್ಟ್ಸ್ ವ್ಯೂಸ್ ಇರುತ್ತಲ್ಲ ಅದು ಮಾತ್ರ ಕೌಂಟ್ ಆಗುತ್ತೆ. ಅದು 90 ಡೇಸಲ್ಲಿ ನಿಮ್ಮದು 10 ಮಿಲಿಯನ್ ವ್ಯೂಸ್ ಬಂದರೆ ಮಾತ್ರ. ಈಗ ಕೆಲವೊಬ್ರು ಲಕ್ಕಲ್ಲೇ ಶಾರ್ಟ್ಸೇ ಬೇಗ ಮಿಲಿಯನ್ ವ್ಯೂಸ್ಗೆ ಹೋಗ್ಬಿಟ್ಟು ಮಾನಿಟೈಸೇಷನ್ ಆಗುತ್ತೆ. ಇಟ್ಸ್ ವೆರಿ ರೇರ್ ಲಕ್ ಅದು ಎಲ್ಲರಿಗೂ. ಬಟ್ ಲಾಂಗ್ ವೀಡಿಯೋಸ್ ವೈರಲ್ ಹೋಗಿ ಅದೇನಾದ್ರೆ ನಿಮ್ಮ ಯಾವುದಾದ್ರು ಒಂದು ವೀಡಿಯೋದಲ್ಲಿ ನಿಮ್ದು ವಾಚ್ ಅವರ್ ಕಂಪ್ಲೀಟ್ ಬೇಗ ಆಗ್ತದೆ, ನಿಮ್ಮದು ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ. ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ನೀವು ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ, ಈಗ ಹೊಸ ಯೂಟ್ಯೂಬರ್ ಇದ್ದು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಪ್ಲೀಸ್ ದಿನ ಅಲ್ಲ ವೀಕ್ಲಿ 2 or 3 ವೀಡಿಯೋಸ್ ಅಪ್ಲೋಡ್ ಮಾಡಿ. ಏನು ಅನಿಸುತ್ತೆ ನಿಮಗೆ, ಏನು ಬಂದಿದ್ದೆಲ್ಲ ಮಾಡಬೇಕು ಅಂತ ಅಲ್ಲ, ಬಟ್ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ 4000 ವಾಚ್ ಅವರ್ ಹೇಗೆ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದು ಒಂದು ಟಿಪ್ಸ್ ಹೇಳ್ತೀನಿ. ಸೊ ಆ್ಯಂಡ್ ಇನ್ನೊಂದು ಹೇಳಿದೆ ಸ್ಕ್ಯಾಮ್ಗಳ ಬಗ್ಗೆ ಏನು ಅಂತ ಅಂದರೆ, ಈಗ ನೀವು ನೋಟಿಸ್ ಮಾಡ್ಬೋದು ಯಾವ್ದಾರ ಬೇರೆ ಅಕೌಂಟಲ್ಲಿ ವೀಡಿಯೋಸಲ್ಲೆಲ್ಲ ಕಮೆಂಟ್ಸಲ್ಲಿ ನಿಮಗೆ ಬೇಗ 1 ವೀಕಲ್ಲಿ ಇಲ್ಲ ಅಂದರೆ 2-3 ಡೇಸಲ್ಲಿ ಮಾನಿಟೈಸೇಷನ್ ಮಾಡಿಕೊಡ್ತೀವಿ, 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಕಮೆಂಟ್ ಹಾಕಿರ್ತಾರೆ, ನಮಗೆ ಕಾಂಟ್ಯಾಕ್ಟ್ ಮಾಡಿ ಅದು ಇದು ಅಂತ ಎಲ್ಲ. ಸೊ ಅದನ್ನು ಮಾಡಬೇಡಿ. ಇಟ್ಸ್ ನಾಟ್ ಎ ಸ್ಕ್ಯಾಮ್, ಬಟ್ ಅವ್ರು ಮಾಡಿಕೊಡ್ತಾರೆ. ಮಾಡಿಕೊಟ್ಟರು ನಿಮಗೆ ಲಾಸ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಈಗ ಆ ಥರದ್ದು ಒಂದು ಬಿಸ್ನೆಸ್ ಆಗಿದೆ. ಏನು ಅಂತ ಅಂದರೆ
ಇವಾಗ ಒಂದು ಅವ್ರು ಹೇಗೆ ಮಾಡಿಕೊಡ್ತಾರೆ ಅಂದರೆ ಒಂದು 100 ಸಿಸ್ಟಮ್ ಇಟ್ಕೊಂಡಿರ್ತಾರೆ, ಟಿ ವಿ ಥರ ಅಥವಾ ಏನೋ ಒಂದು ಲ್ಯಾಪ್ಟಾಪ್ ಆ ಥರ ಇಟ್ಕೊಂಡಿರ್ತಾರೆ. ಅಲ್ಲಿ ನಿಮ್ಮ ವೀಡಿಯೋಸ್ನ ಆನ್ ಲೂಪಲ್ಲಿ ಹಾಕ್ಬಿಟ್ಬಿಡ್ತಾರೆ. ಈಗ ನಿಮ್ಮ ವೀಡಿಯೋಸ್ ಒಂದು 100 ಇದೆ ಅಂತ ಅಂದ್ಕೊಳ್ಳಿ, ಲಾಂಗ್ ವೀಡಿಯೋಸು ಎಲ್ಲ ಪ್ಲೇಲಿಸ್ಟ್ ಹಾಕ್ಬಿಟ್ಟು ಲೂಪಲ್ಲಿ ಹಾಕ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, 100 ವೀಡಿಯೋಸು ನಿಮಗೆ ಬೇಗ 24 hours ನಾನ್ ಸ್ಟಾಪ್ ಓಡ್ತಾ ಇರುತ್ತೆ. ಸೊ ಅದು ಓಡಿದಾಗ ನಿಮಗೆ ಬೇಗ ಮಾನಿಟೈಸೇಷನ್, ಬೇಗ 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ಆ ಕೆಲಸ ಮಾತ್ರ ನೀವು ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಅಂದರೆ, ಏನೋ 4000 ವಾಚ್ ಅವರ್ ನಿಮ್ಮ ಮಾನಿಟೈಸೇಷನ್ ಅದೇ ದುಡ್ಡು ಬರುತ್ತೆ ಅಂದ್ಬಿಟ್ಟು ನೀವು ಅದನ್ನು ಮಾಡ್ಕೊಳ್ತೀರಾ. ಆದರೆ ನೀವು ನೆಕ್ಸ್ಟ್ ವೀಡಿಯೋಸ್ ಏನು ಹಾಕ್ತೀರಾ ಅದಕ್ಕೆ ವ್ಯೂಸ್ ಬರಬೇಕು. ನಿಮಗೆ ವ್ಯೂಸ್ ಅದೇ ಥರ ವ್ಯೂಸ್ ಬರಲ್ಲ. ಅದಕ್ಕೆ ವ್ಯೂಸ್ ಬರಬೇಕು ಅಂತಂದರೆ ನಿಮ್ಮದು ಆರ್ಗ್ಯಾನಿಕ್ ಆಗೇ ನಿಮ್ಮ ವೀಡಿಯೋಸ್ ವೈರಲ್ ಆಗಲಿ, ವ್ಯೂಸ್ ಬರಲಿ. ನೀವು ಇದೊಂದು ಅಡ್ಡದಾರಿ ಇಟ್ಕೊಳ್ಳೋಕೆ ಹೋಗಬೇಡಿ ಅದರಿಂದ. ಬಿಕಾಸ್ ವ್ಯೂಸ್ ಬಂದಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರಲ್ಲ. ಈಗ ಒಂದು ಮಾನಿಟೈಸೇಷನ್ ಆಗಿದೆ ಅಂತ ಅಂದರೆ 1000 ವ್ಯೂಸು, ಒಂದು ವೀಡಿಯೋ 1000 ವ್ಯೂಸ್ಗೆ ಎಷ್ಟು ರುಪೀಸು, 87 53 ಅಥವಾ ಏನೋ 50 ರೂಪೀಸ್ ಸಮಥಿಂಗು, ಅಥವಾ 30 to 70 ರೂಪೀಸಲ್ಲಿ ನಿಮ್ಮ ಯಾವ ಕಂಟೆಂಟು ಏನು ಟಾಪಿಕ್ ಮೇಲೆ ಡಿಪೆಂಡ್ ಆಗಿ ಕೊಡ್ತದೆ ಅದ್ರ ಬಗ್ಗೆ. ಸೊ ಅಷ್ಟಿರುತ್ತೆ. ಬರೀ 1000 ವ್ಯೂಸ್ಗೆ ಬರೀ 50 to 60 ರೂಪೀಸ್ ಅಥವಾ ಇನ್ನೂ ಕಡಿಮೆನೇ ಇರ್ಬೋದು, ಅಷ್ಟಾಗುತ್ತೆ. ನೀವು ಆ ಥರ ಅಡ್ಡದಾರಿ ಇದ್ದು ನೀವು ವ್ಯೂಸ್ ತೊಗೊಂಡಾಗ ಏನಾಗುತ್ತೆ, ನಿಮಗೆ ವ್ಯೂಸ್ ಯಾವುದು ಬರಲ್ಲ. ನೆಕ್ಸ್ಟ್ ನೀವೇನೇ ವೀಡಿಯೋಸ್ ಹಾಕೋದು ಆ್ಯಂಡ್ ನಿಮಗೆ ದುಡ್ಡು ಬರೋದು ₹1 ₹2 ಈ ಥರ ಬರುತ್ತೆ. ಸೊ ಅದು ಮಾಡಬೇಡಿ. ಆ್ಯಂಡ್ ನೀವೇ ಬೇಕಾದ್ರೆ ವಾಚ್ ಅವರ್ ಆ ಥರ ಮಾಡಬೇಕು ಅಂದರೆ ನೀವೇ ಇದೊಂದು ಕಂಪ್ಲೀಟ್ ಮಾಡ್ಕೋಬೋದು. ವಾಚ್ ಅವರ್ ಹೇಗೆ ಅಂತ ಅಂದರೆ, ನಿಮ್ಮ ಹತ್ರ ಇನ್ನೊಂದು ಸ್ಪೇರ್ ಫೋನ್ ಇದ್ದರೆ, ಮನೇಲಿ ಯಾವ್ದಾದ್ರು ಅಕ್ಕ ತಮ್ಮ ಅಜ್ಜಿ ತಾತ ಈ ಥರ ಏನಾದ್ರು ಫೋನ್ ಇದ್ದರೆ, ಅವ್ರದ್ದು ಈಗ ಆ್ಯಂಡ್ರಾಯ್ಡ್ ಫೋನ್ ಇದೆ, ಅವ್ರಲ್ಲಿ ನೀವು ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ನೆಲ್ಲ ಸೇವ್ ಟು ಪ್ಲೇ ಲಿಸ್ಟ್ ಥರ ಮಾಡ್ಕೊಂಬಿಟ್ಟು ಡೈಲಿ ಹಾಕಿ ಬಿಟ್ಬಿಡಿ ನಿಮ್ಮ ವೀಡಿಯೋಸ್ನ. ಸೊ ಅಟ್ಲೀಸ್ಟ್ ಒಂದು 4000 ಏನು ಒಂದು ವೀಕಿಗೆ ಆಗಲ್ಲ ಅಂತಂದ್ರೆ, ಅಟ್ಲೀಸ್ಟ್ ಸ್ವಲ್ಪ ಒಂದು ದಿನಕ್ಕೆ ಒಂದು 10 to 15 hours ನಿಮ್ದು ವೀಡಿಯೋಸ್ ಹೊಡೆದ್ರೆ ನಿಮ್ಗೆ ಅಟ್ಲೀಸ್ಟ್ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ. ಒಂದು 2 ಫೋನಿಂದ ನೀವು ಅದು ಮಾಡೋದಕ್ಕೂ 100 ಸಿಸ್ಟಮಿಂದ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಇದು ಒಂದು ಟಿಪ್ಸು ಎಲ್ಲರೂ ಮಾಡ್ತದೆ ಇದನ್ನೇ. ನಿಮ್ಗೆ ಬೇರೆ ಅಕ್ಕ ತಮ್ಮ ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಫೋನ್ ಇದ್ದಾಗ ಎಲ್ಲರೂ ಪ್ಲೇಲಿಸ್ಟ್ಗೆ ಹಾಕ್ಬಿಟ್ಟು ಬಿಡ್ತಾರೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಅಂತ. ಆ್ಯಂಡ್ ನಾನು ಹೇಳೋದಂದರೆ ಆರ್ಗ್ಯಾನಿಕ್ ಆಗೇ ನಿಮ್ದು ಆಗಲಿ ಅಂದರೆ ನಾನು ಮಾಡ್ತೀನಿ ಟಿಪ್ಸ್ನ. ಒಂದೊಂದು 2 ಫೋನ್ ಇದೆ, ಅಜ್ಜಿದೊಂದು ಫೋನ್ ಇದೆ, ಅಮ್ಮಂದೊಂದು ಜಿಮೇಲ್ದು ಇನ್ನೊಂದು ಎಕ್ಸ್ಟ್ರಾ ಫೋನ್ ಇಟ್ಕೊಂಡು ನಾನು ಹಾಕ್ಬಿಡ್ತೀನಿ ಜಸ್ಟು ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಅಂತ. ಬಟ್ ನಂದು ಇನ್ನೊಂದು ಬೇಜಾನ್ ಟೈಮ್ ಇದೆ. ಇವಾಗ ಹೇಳ್ತಾ ಇದ್ದೀನಿ, ನಂದಿನ್ನೂ ಮಾನಿಟೈಸೇಷನ್ ಆಗಿಲ್ಲ. ನಂದು 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ ನಂದಿನ್ನೂ ಮಾನಿಟೈಸೇಷನ್ ಆಗಿಲ್ಲ. ನಾನು ಮಾಡಿದ್ದ ಅಡ್ ಕೆಲಸ ಏನು ಅಂತ ಅಂದರೆ ಹೇಳಿದ್ನಲ್ಲ, ಶಾರ್ಟ್ಸ್ ಅದು ವಾಚ್ ಕೌಂಟ್ ಆಗುತ್ತೆ ಅಂದ್ಬಿಟ್ಟು ಶಾರ್ಟ್ಸ್ ಜಾಸ್ತಿ ಹಾಕಿದೆ, ಲಾಂಗ್ ವೀಡಿಯೋಸ್ ಜಾಸ್ತಿ ಹಾಕಿರಲಿಲ್ಲ. ಡಿಪೆಂಡ್ಸ್ ಆನ್ ನಿಮ್ಮ ಮಿನಿಟ್ಸ್ ಎಷ್ಟಿದೆ ವೀಡಿಯೋಸು. ಆದಷ್ಟು 10 to 15 ಮಿನಿಟ್ಸೇ ವೀಡಿಯೋಸ್ ಅಪ್ಲೋಡ್ ಮಾಡಿ. ಇಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಅದು 7 ಮಿನಿಟ್ಸ್ ಮೇಲೆ ವೀಡಿಯೋಸ್ ಹಾಕಿ. ಒಂಚೂರು ನಿಮಗೆ ಅದು ಈಸಿ ಆಗುತ್ತೆ ಮಾನಿಟೈಸೇಷನ್ಗೆ, ಅಥವಾ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ನಿಮಗೆ ಅದು ಈಸಿ ಆಗುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ರೀಚ್ ಮಾಡಿ, ಆ್ಯಂಡ್ ನಂದು ಬೇಗ ಮಾನಿಟೈಸೇಷನ್ ಆಗಲಿ ಅಂತ ನಾನು ಬೇಡ್ಕೊತೀನಿ. ಇಟ್ಸ್ ವೆರಿ ಟಫ್. ಕೆಲವೊಬ್ರಿಗೆ ಲಕ್ಕಲ್ಲಿ ಮಾನಿಟೈಸೇಷನ್ ಬೇಗ ಆಗುತ್ತೆ, ಕೆಲವೊಬ್ರು 1 ವರ್ಷದಿಂದ 2 ವರ್ಷದಿಂದನೂ ಮಾಡ್ಕೊಂಡ್ಬಂದು ಮಾನಿಟೈಸೇಷನ್ ಆಗಿರಲ್ಲ. ಅದನ್ನೆಲ್ಲ ಹಿಂಗೆ ಸೈಕಲ್ ಹೊಡಿತಾ ಇರ್ತಾರೆ. ಸೊ ನಂದು ಆಲ್ಮೋಸ್ಟ್ 1 year, ಈ ಇಯರ್ಗೆ 1 year ಆಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಬಟ್ ಇದು ನನ್ನ ಸೆಕೆಂಡ್ ಅಕೌಂಟ್. ಇದೇನಿದೆ ನನ್ನ ಅಕೌಂಟು, ಇದು ಸೆಕೆಂಡ್ ಅಕೌಂಟ್. ಬಿಕಾಸ್ ನಂದು ಲಾಸ್ಟ್ ಇಯರ್ ಮೇ ಅಲ್ಲಿ ನಂದು ಯೂಟ್ಯೂಬಿಂದ ಏನಾಯಿತು, ಕಾಪಿರೈಟ್ಸ್ IPL ವೀಡಿಯೋಸ್ನ ಶಾರ್ಟ್ಸ್ಗೆ ಹಾಕಿದಾಗ ಕಾಪಿರೈಟ್ಸಿಂದ ನಂದು ಕಾಪಿರೈಟ್ ಸ್ಟ್ರೈಕ್ಸ್ 3 ಅಂತ ಇರುತ್ತೆ. ಸೊ ಅದನ್ನು 3 ಕಾಪಿರೈಟ್ಸ್ ಆಗಿಬಿಟ್ಟು ನನ್ನ ಯೂಟ್ಯೂಬ್ ಟರ್ಮಿನೇಟ್ ಆಯಿತು. ಬೇಕಾದ್ರೆ ಇದ್ದು ಯೂಟ್ಯೂಬ್ದು ಟರ್ಮಿನೇಷನ್ ಕಾಪಿರೈಟ್ಸ್ ಬಗ್ಗೆ ಬೇಕು ಅಂತ ಅಂದರೆ ನಾನು ಇನ್ನೊಂದು ಬೇಕಾದ್ರೆ ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನನ್ನ ಯೂಟ್ಯೂಬ್ ಚಾನಲ್ನ ಕಳ್ಕೊಂಡೆ, ಅದು ಬದಲೂ ಇಲ್ಲ ನನಗೆ. ಐ ನೋ ದಟ್ ಪೇನ್. ಮತ್ತು ಅದರಿಂದ ಫಸ್ಟು, ಯಾಕೆಂದರೆ ಅದರಲ್ಲಿ ಎಷ್ಟು ಅದರಲ್ಲಿ ನನ್ನ ಅಕೌಂಟ್ ಇದ್ದಿದ್ದೆ ನನ್ನ ಇಷ್ಟೊತ್ತಿಗಾಗಲೇ ಮಾನಿಟೈಸೇಷನ್ ಆಗಿರೋದು. ನನಗೆ ಅದು ಮಾನಿಟೈಸೇಷನ್ ಅನ್ನೋದಕ್ಕಿಂತ ಅದರಲ್ಲಿ ವೀಡಿಯೋಸ್ ಇತ್ತಲ್ಲ ಗೈಸ್, ಇಟ್ ವಾಸ್ ಸೋ ಮೆಮೊರಬಲ್. ನನ್ನ ಲಾಸ್ಟ್ ಇಯರ್ ಜನವರಿಯಿಂದ ಮಾರ್ಚ್ ತನಕ ನಾನು ತುಂಬ ಟ್ರಾವೆಲ್ ಮಾಡಿದ್ದೆ, ಫ್ಯಾಮಿಲಿ ಇವೆಂಟ್ಸ್ ಎಲ್ಲ ಎಷ್ಟೊಂದು ವ್ಲಾಗ್ ಎಲ್ಲ ಹಾಕಿದೆ, ಎಷ್ಟೊಂದು ವೀಡಿಯೋಸ್ ಹೋಯ್ತು ಅಂತ ಬೇಜಾರಿತ್ತು. ಕೆಲವೊಂದು ವೀಡಿಯೋಸ್ ಮಾತ್ರ ನನ್ನ ಗ್ಯಾಲರಿಲಿ ಇತ್ತು, ಕೆಲವೊಂದು ಎಲ್ಲ ಡಮಾರ್ ಆಗಿತ್ತು. ಸೊ ಅದೊಂದು ಬೇಜಾರಿದೆ. ಬಟ್ ಅದಾದಮೇಲೆ ಮತ್ತೆ ನನಗೆ ಮಾಡೋಕ್ಕೆ ಎಷ್ಟೊಂದು ವೀಡಿಯೋಸ್ ಹಳೇದನ್ನೇ ಅಪ್ಲೋಡ್ ಮಾಡಿದೆ. ಒಂದು
4 5 ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಬಿಕಾಸ್ ನಂಗೆ ಹಳೆ ವೀಡಿಯೋಸ್ ಸಿಕ್ಕಿರೋದ್ರಿಂದ. ಬಟ್ ಅಂತೂ ಅದು ಬೇಜಾರಾಗೇ ಆಗುತ್ತೆ. ಆ ತಪ್ಪನ್ನ ನೀವು ಯಾವುದು ಮಾಡಬಾರ್ದು. ಬಿಕಾಸ್ ಬೇಕಾದ್ರೆ ನಾನು ಅದನ್ನ ನೆಕ್ಸ್ಟು ಅದನ್ನು ಕಾಪಿರೈಟ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಯಾವ್ದಾರ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.